ನಮಸ್ಕಾರ ಸ್ನೇಹಿತರೆ. ಗುಜರಾತ್ ವಿರುದ್ಧ ಆರ್ಸಿಬಿ ಗೆದ್ದ ಬಳಿಕ ಅತ್ತರು ವಿರಾಟ್ ಕೊಹ್ಲಿ. ನಂತರ ಹೇಟರ್ಸ್ ಗಳಿಗೆ ನೀಡಿದರು ಮುಟ್ಟಿ ನೋಡಿಕೊಳ್ಳುವಂತೆ ತಿರುಗೇಟು. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಗುಜರಾತ್ ವಿರುದ್ಧ ಆರ್ಸಿಬಿ ಗೆದ್ದ ಬಳಿಕ ಕೊಹ್ಲಿ ಹೇಳಿದ್ದೇನೋ ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿರವರ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಟಾಟಾ ಐಪಿಎಲ್ 2024ರ 52ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಗುಜರಾತ್ ಟೈಟನ್ಸ್ ತಂಡದ ವಿರುದ್ಧ 4 ವಿಕೆಟ್ಗಳ ಭರ್ಜರಿ ಗೆಲುವನ್ನು ದಾಖಲಿಸಿದೆ ಸ್ನೇಹಿತರೆ. ಹೌದು, ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಟೈಟನ್ಸ್ ತಂಡವು 19.3 ಓವರ್ಗಳಲ್ಲಿ 147 ರನ್ ಬಾರಿಸಿ ಸರ್ವಪತನ ಕಂಡಿತು ಸ್ನೇಹಿತರೆ. ಜಿಟಿ ತಂಡದ ಪರ ಬ್ಯಾಟಿಂಗ್ ನಲ್ಲಿ ಶಾರುಖ್ ಖಾನ್ ಅವರು 24 ಎಸೆತಗಳಿಂದ 37 ರನ್ ಬಾರಿಸಿ ಮಿಂಚಿದರೆ ಡೇವಿಡ್ ಮಿಲ್ಲರ್ ಅವರು 20 ಎಸೆತಗಳಲ್ಲಿ 30 ರನ್ ಬಾರಿಸಿದರು. ಇನ್ನು ಕೊನೆಯಲ್ಲಿ ಬಂದ ರಾಹುಲ್ ಟೆವಾಟಿಯಾ 21 ಎಸೆತಗಳಿಂದ 35 ರನ್ಗಳ ಕೊಡುಗೆ ನೀಡಿದರು ಸ್ನೇಹಿತರೆ. ಇದರೊಂದಿಗೆ ಆರ್ಸಿಬಿ ತಂಡಕ್ಕೆ ಪಂದ್ಯ ಗೆಲ್ಲಲು 148 ರನ್ಗಳ ಸುಲಭ ಗುರಿಯನ್ನ ನೀಡಿತು. ಈ ಸುಲಭ ಟಾರ್ಗೆಟ್ ಅನ್ನು ಚೇಸ್ ಮಾಡಲು ಕಣಕ್ಕಿಳಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಉತ್ತಮ ಆರಂಭವನ್ನ ಪಡೆದುಕೊಂಡಿತು. ಪವರ್ ಪ್ಲೇ ನಲ್ಲಿ ವಿರಾಟ್ ಕೊಹ್ಲಿ ಹಾಗೂ ಫಾಫ್ ಡು ಪ್ಲೆಸಿಸ್ ರವರು ಹೊಡಿಬಿಡಿ ಆಟವನ್ನು ಆಡುವ ಮೂಲಕ ಅದ್ಭುತವಾದ ಆರಂಭವನ್ನು ಆರ್ಸಿಬಿ ತಂಡಕ್ಕೆ ಒದಗಿಸಿಕೊಟ್ಟರು. ಇದಾದ ಬಳಿಕ ಫಾಫ್ ಡು ಪ್ಲೆಸಿಸ್ ರವರು 64 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು. ಇದಾದ ನಂತರ ಆರ್ಸಿಬಿ ತಂಡವು ಕ್ರಮವಾಗಿ ವಿಕೆಟ್ ಕಳೆದುಕೊಂಡುತ್ತಾ ಸಾಗಿತು ಸ್ನೇಹಿತರೆ. ಆದರೆ ಕೊನೆಯಲ್ಲಿ ಬಂದ ದಿನೇಶ್ ಕಾರ್ತಿಕ್ ರವರು 12 ಎಸೆತಗಳಿಂದ 21 ರನ್ ಬಾರಿಸುವ ಮೂಲಕ ಆರ್ಸಿಬಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಮತ್ತು ಕೊಹ್ಲಿ 42 ರನ್ ಬಾರಿಸಿ ನಿರ್ಗಮಿಸಿದರು ಸ್ನೇಹಿತರೆ. ಇದರೊಂದಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು 13.4 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು 152 ರನ್ ಬಾರಿಸುವುದರೊಂದಿಗೆ ಟಾರ್ಗೆಟ್ ಅನ್ನ ಚೇಸ್ ಮಾಡಿತು. ಇದರೊಂದಿಗೆ 4 ವಿಕೆಟ್ಗಳ ಭರ್ಜರಿ ಗೆಲುವನ್ನ ಆರ್ಸಿಬಿ ತಂಡ ದಾಖಲಿಸಿತು ಸ್ನೇಹಿತರೆ. ಇದೀಗ ಗುಜರಾತ್ ವಿರುದ್ಧ ಆರ್ಸಿಬಿ ಗೆದ್ದ ಬಳಿಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಭಾವುಕರಾಗಿ ಮಾತನಾಡಿದ ವಿರಾಟ್ ಕೊಹ್ಲಿ ರವರು ಈ ರೀತಿಯಾಗಿ ಹೇಳಿದ್ದಾರೆ. ಆರ್ಸಿಬಿ ತಂಡ ಇನ್ನೂ ಕೂಡ ಪ್ಲೇ ಆಫ್ ನಿಂದ ಹೊರಗಾಗಿಲ್ಲ. ಬೇರೆ ತಂಡಗಳಿಗಿಂತ ಚಾನ್ಸಸ್ ಕಡಿಮೆ ಇದ್ದರೂ ಕೂಡ ನಮ್ಮ ಆರ್ಸಿಬಿ ತಂಡ ಇನ್ನೂ ಕೂಡ ಪ್ಲೇ ಆಫ್ ಗೆ ತಲುಪಬಹುದು. ಏಕೆಂದರೆ 14 ಪಾಯಿಂಟ್ಸ್ ಗಳೊಂದಿಗೆ ಐಪಿಎಲ್ ನ ಇತಿಹಾಸದಲ್ಲಿ ಹಲವು ತಂಡಗಳು ಪ್ಲೇ ಆಫ್ ಗೆ ಕ್ವಾಲಿಫೈ ಆಗಿವೆ ಮತ್ತು ನಾವು ಈ ಬಾರಿ ಕೂಡ ಅದನ್ನೇ ಮಾಡುತ್ತೇವೆ. ಆದ್ದರಿಂದ ಈಗ ಐಪಿಎಲ್ ನಿಂದ ಹೊರಗಾಗುವ ಯಾವುದೇ ರೀತಿಯ ಚಿಂತೆ ನಮ್ಮ ತಂಡಕ್ಕಿಲ್ಲ ಹಾಗೂ ನಮ್ಮ ತಂಡ ಮುಂದಿನ ಬರುವ ಪಂದ್ಯಗಳಲ್ಲಿ ನಾವು ಕೇವಲ 100% ಅಲ್ಲ 200% ಎಫರ್ಟ್ ಅನ್ನು ಹಾಕುತ್ತೇವೆ. ಸದ್ಯಕ್ಕೆ ನಮ್ಮ ಆರ್ಸಿಬಿ ತಂಡದ ಬೌಲಿಂಗ್ ಕೂಡ ಬಹಳ ಉತ್ತಮವಾಗಿದೆ, ಅಲ್ಲದೆ ಆಕ್ರಮಣಕಾರಿ ಕೂಡ ಆಗಿದೆ. ಮುಂಚೆಗಿಂತ ತುಂಬಾ ಬಲಿಷ್ಠವಾದ ತಂಡ ನಮ್ಮದಾಗಿದೆ ಎಂದು ಕೊಹ್ಲಿ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ವಿರಾಟ್ ರವರು, ಅನೇಕ ಜನರು ನನ್ನ ಸ್ಟ್ರೈಕ್ ರೇಟ್ ಬಗ್ಗೆ ಮಾತನಾಡುತ್ತಾರೆ, ಆದರೆ ನಾನು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದೇ ಇಲ್ಲ. ಆರ್ಸಿಬಿ ತಂಡಕ್ಕೆ ಗೆಲುವು ತಂದುಕೊಳ್ಳುವುದೆಂದೇ ನನ್ನ ಮುಖ್ಯ ಉದ್ದೇಶ. ತಂಡ ಸಂಕಷ್ಟದಲ್ಲಿದ್ದಾಗ ಯಾವ ರೀತಿಯಾದ ಬ್ಯಾಟಿಂಗ್ ಅಪ್ರೋಚ್ ಅನ್ನು ನಡೆಸಬೇಕು ಎನ್ನುವುದು ನನಗೆ ಸರಿಯಾಗಿ ಗೊತ್ತಿದೆ ಎಂದು ಹೇಳುವ ಮೂಲಕ ಕೊಹ್ಲಿಯ ಸ್ಟ್ರೈಕ್ ರೇಟ್ ಬಗ್ಗೆ ಮಾತನಾಡಿದವರಿಗೆ ತಕ್ಕ ತಿರುಗೇಟನ್ನು ನೀಡಿದ್ದಾರೆ ಅಂತ ಹೇಳಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಗುಜರಾತ್ ವಿರುದ್ಧ ಆರ್ಸಿಬಿ ಗೆದ್ದ ಬಳಿಕ ಕೊಹ್ಲಿ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.